ಮಾಧ್ಯಮಗಳು ಕ್ರಿಮಿನಲ್ ರೀತಿಯಲ್ಲಿ ಬಿಂಬಿಸೋದು ಬೇಡ, ಹೀಗೊಂದು ಸೂಚನೆ ಕೊಡಿ. ಜನರು ಮಾತನಾಡ್ತಾ ಇರೋ ವಿಚಾರಕ್ಕೆ ಏನು ಮಾಡ್ತಾರೆ ಪ್ರಜ್ವಲ್ ರೇವಣ್ಣ ಅವರು? ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರೋ ಕಾಮೆಂಟಿಗೆ ಏನು ಮಾಡ್ತಾರೆ ಪ್ರಜ್ವಲ್ ರೇವಣ್ಣ ಅವರು? ಅವರದ್ದೇ ಕ್ಷೇತ್ರದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಅವರನ್ನ ವಿಕೃತ ಕಾಮಿ ಅಂತಲೂ ಲೈಂಗಿಕ ದೌರ್ಜನ್ಯವನ್ನ ನಡೆಸಿದ ಕ್ರಿಮಿ ಅಂತಲೂ ಕರೆದ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಏನು ಮಾಡ್ತಾರೆ ಪ್ರಜ್ವಲ್ ರೇವಣ್ಣ ಅವರು ಗೊತ್ತಿಲ್ಲ. ಬಹುಶಃ ಮತ್ತೊಂದು ಹಿಯರಿಂಗ್ ಬಂದಾಗ ಎಲ್ಲರ ಬಾಯಿಗೂ ಒಂದು ಪ್ಲಾಸ್ಟರ್ ಹಾಕಿಸಿ ಬಿಡಿ ನ್ಯಾಯಾಧೀಶರೇ, ಹೀಗೊಂದು ಮನವಿಯನ್ನ ಮಾಡಿದ್ರು ಕೂಡ ಪ್ರಜ್ವಲ್ ರೇವಣ್ಣ ಅವರು ಅಚ್ಚರಿ ಇಲ್ಲ. ಮಾಧ್ಯಮಗಳಿಗೆ ಸೂಚನೆ ಕೊಡಿ, ನನ್ನನ್ನ ಕ್ರಿಮಿನಲ್ ರೀತಿಯಲ್ಲಿ ಬಿಂಬಿಸ್ತಿದ್ದಾರೆ. ಯಾವುದೋ ಮಾಧ್ಯಮ ಪ್ರಜ್ವಲ್ ರೇವಣ್ಣ ಕ್ರಿಮಿನಲ್ ಅಂದ ಮಾತ್ರಕ್ಕೆ ನಂಬುವಷ್ಟು ಮುಟ್ಟಾಳರಲ್ಲ ಜನರ ಮುಂದೂ ಇದೆ ಪ್ರಕರಣ, ಜನರ ಗಮನಕ್ಕೂ ಬಂದಿದೆ ಆರೋಪಗಳು. ಹೀಗಾಗಿ ಯಾರನ್ನ ಯಾರು ಯಾವ ರೀತಿಯಲ್ಲಿ ಗಮನಿಸಬೇಕು ಅನ್ನೋದರ ಅರಿವು ಜನರಿಗೆ ಇದ್ದೇ ಇದೆ. ಪ್ರಜ್ವಲ್ ರೇವಣ್ಣ ಅವರಿಗೆ ಇವಾಗ ಅಯ್ಯೋ ಪಾಪ ಅನ್ನಿಸ್ತಾ ಇದೆ. ಮಾಧ್ಯಮಗಳು ನನ್ನನ್ನ ಕ್ರಿಮಿನಲ್ ರೀತಿ ಬಿಂಬಿಸ್ತಾ ಇವೆ, ಸೂಚನೆ ಕೊಡಿ, ಹಾಗೆ ಮಾಡೋದು ಬೇಡ ಅಂತ ಹೇಳಿ. ಮತ್ತೊಂದು ಬ್ರೇಕಿಂಗ್, ಜೂನ್ 4ನೇ ತಾರೀಕು ರಿಸಲ್ಟ್ ಇದೆ ನ್ಯಾಯಾಧೀಶರೇ. ರಿಸಲ್ಟ್ ಅನ್ನ ನೋಡ್ಲಿಕ್ಕೆ ನನಗೆ ಅವಕಾಶ ಮಾಡಿಕೊಡಿ. ಗೆದ್ದಿದ್ದೀನೋ ಸೋತಿದ್ದೀನೋ ಜನ ನನ್ನ ಬಗ್ಗೆ ಏನು ತೀರ್ಮಾನ ಮಾಡಿದ್ದಾರೆ ಗೊತ್ತಾಗಬೇಕು ನನಗೆ. ಹೀಗಾಗಿ ಜೂನ್ 4ರ ಲೋಕಸಭೆ ಫಲಿತಾಂಶವನ್ನ ವೀಕ್ಷಿಸೋಕೆ ಅವಕಾಶವನ್ನ ಮಾಡಿಕೊಡಿ ಪ್ರಜ್ವಲ್ ರೇವಣ್ಣ ಅವರೇ. ರಿಸಲ್ಟ್ನ ನೋಡಬೇಕು ಅಂದರೂ ಕೂಡ ನೀವು ಅದೇ ಮಾಧ್ಯಮಗಳ ಮೊರೆ ಹೋಗಬೇಕು. ನ್ಯೂಸ್ ಚಾನಲ್, ನೀವೇನು ಫಾರಿನಲ್ಲಿ ಕುತ್ಕೊಂಡು ಯೂಟ್ಯೂಬಲ್ಲಿ ನೋಡಿದ್ರಲ್ಲ, ಅದೇ ನ್ಯೂಸ್ ಚಾನಲ್ಗಳಲ್ಲೇ ನೀವು ತೀರ್ಪನ್ನು ಗಮನಿಸಬೇಕಾಗತ್ತೆ. ಅವಾಗೇನು ಹೇಳ್ತೀರಿ? ಆಗ ಮಾಧ್ಯಮಗಳು ನಿಮ್ಮನ್ನು ಯಾವ ರೀತಿಯಾಗಿ ಬಿಂಬಿಸಬೇಕು? ನೀವು ಸೋತರು ಸೋತಿಲ್ಲ ಅಂತ ಹೇಳಿ ಬಿಂಬಿಸ್ಬೇಕಾ? ಗೊತ್ತಿಲ್ಲ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಪ್ರಜ್ವಲ್ ರೇವಣ್ಣ ಅವರಿಗೆ ರಿಸಲ್ಟ್ ನೋಡುವ ಕುತೂಹಲ ಅಂತೆ. ಹೀಗಾಗಿ ರಿಸಲ್ಟ್ ನೋಡ್ಲಿಕ್ಕೆ ಅವಕಾಶ ಮಾಡಿಕೊಡಿ. ಮಾಧ್ಯಮಗಳಿಗೆ ಹೇಳಿ ನನ್ನನ್ನು ಕ್ರಿಮಿನಲ್ ರೀತಿಯಲ್ಲಿ ಬಿಂಬಿಸೋದು ಬೇಡ. ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರೇಜ್. ದೇಶದ ಮತದಾರನ ಆದೇಶ ಎನ್ಡಿಎಗ ಇಂಡಿ ಒಕ್ಕೂಟಕ್ಕ. ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು ಸೋಲೋದ್ಯಾರು? ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ. ಫಾಸ್ಟ್ ರಿಸಲ್ಟ್, ಪಕ್ಕಾ ರಿಸಲ್ಟ್. ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್.